YRF ಸ್ಪೈ ಯೂನಿವರ್ಸ್ ಇಂದ ರೀಸೆಂಟ್ ಆಗಿ ಬಂದಿರೋ ಎಲ್ಲಾ ಮೂವೀಸು ಬಾಕ್ಸ್ ಆಫೀಸ್ ಅಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದ್ರು. ಕ್ರಿಟಿಕ್ಸ್ಗೆ ಅಷ್ಟೊಂದಾಗಿ ಇಷ್ಟ ಆಗಿಲ್ಲ. ವಾರ್ 2 ಈ ರೆಕಾರ್ಡ್ಸ್ ನ ಬ್ರೇಕ್ ಮಾಡುತ್ತಾ? ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪಾಪ್ ಕಲ್ಚರ್. ವಾರ್ 2 YRF ಸ್ಪೈ ಯೂನಿವರ್ಸ್ ನ 6ನೇ ಮೂವಿ. ಮೊದಲು ಈ ಕತೆ ಸಾರಾಂಶ ಅಂದ್ರೆ ಸಿನಾಪ್ಸಿಸ್ ಹೇಳ್ಬಿಡ್ತೀನಿ. ಸಿನಿಮಾದ ಶುರುನಲ್ಲಿ ಕಬೀರ್ ಅಂದ್ರೆ ಹೃತಿಕ್ ರೋಷನ್ ಅವ್ರ ಕ್ಯಾರೆಕ್ಟರು ರಾನ ಬಿಟ್ಟಿ ರೋಗ್ ಆಗಿ ದೇಶದ್ರೋಹಿಯಾಗಿ ಇಂಡಿಯಾಗೆ ಅಗೇನ್ಸ್ಟ್ ಆಗಿ ನಿಂತ್ಕೊಂತಾನೆ. ಅವನ್ನ ಹಿಡಿಯೋಕೆ, ಹೊಡೆದಾಕೋಕೆ, ಮಟ್ಟ ಹಾಕೋಕೆ ವಿಕ್ರಮ್ ಅಂದ್ರೆ NTR ಅವ್ರ ಕ್ಯಾರೆಕ್ಟರ್ನ ಕಳಿಸ್ತಾರೆ. ಆದ್ರೆ ವಿಕ್ರಮ್ಗೆ ಬೇರೆನೆ ಒಂದು ಪಾಸ್ಟ್ ಇರುತ್ತೆ. ವಿಕ್ರಮ್ ನಿಜವಾಗ್ಲೂ ಯಾರು, ಅವನ್ ಮೋಟಿವ್ ಏನು, ಕಬೀರ್ ದೇಶದ್ರೋಹಿ ಅಲ್ಲ ಅಂತ ಪ್ರೂವ್ ಮಾಡ್ತಾನ, ಮಾಡಲ್ವಾ? ಇದೇ ಬೇಸಿಕ್ ಸ್ಟೋರಿ ಲೈನ್. ಹೃತಿಕ್ ರೋಷನ್ ಅವರು ಕಬೀರ್ ಆಗಿ ವಾರ್ 1 ಅಲ್ಲಿರೋ ಕರಿಷ್ಮಾನ, ಆರಾನ ಈ ಮೂವಿಯಲ್ಲಿ ಕೂಡ ಎಕ್ಸಲೆಂಟ್ ಆಗಿ ಕ್ಯಾರಿ ಮಾಡಿದ್ದಾರೆ. ಇನ್ನ NTR ಅವರು ಈ ಒಂದು ಸ್ಪೈ ಯೂನಿವರ್ಸ್ಗೆ ಹೊಸ ಅಡಿಷನ್ ಆಗಿ ಅವ್ರಿಗೆ ಕೊಟ್ಟಿರೋ ಪಾರ್ಟ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಕಿಯಾರಾ ಅದ್ವಾನಿ ಅವ್ರಿಗೆ ಅಷ್ಟೊಂದು ಶೈನ್ ಆಗಕ್ಕಾಗಿಲ್ಲ, ಅವ್ರಿಗೆ ಅಷ್ಟೊಂದು ಸ್ಕ್ರೀನ್ ಟೈಮ್ ಕೂಡ ಇಲ್ಲ. ಆದ್ರೆ ಅನಿಲ್ ಕಪೂರ್ ಅವ್ರಿಗೆ ಒಳ್ಳೆ ಎಲಿವೇಶನ್ ಮಾತ್ರ ಸಕ್ಕದ ಕೊಟ್ಟಿದ್ದಾರೆ. ಇದಾಯ್ತು ಕಾಸ್ಟ್ ಬಗ್ಗೆ. ಇವಾಗ ಸ್ಟೋರಿ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಪಾಸಿಟಿವ್ಸ್. ಆಕ್ಷನ್ ಕೊರಿಯೋಗ್ರಫಿ. ಫಿಲಮ್ ಅಲ್ಲಿ ಒಂದೊಂದು ಕಡೆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಹೃತಿಕ್ ರೋಷನ್ ಅವರ ಇಂಟ್ರೊಡಕ್ಷನ್ ಸೀನ್ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಆದ್ರೆ ಅದೊಂದು ತೋಳ ಒಂದು ಇರಬಾರ್ದಾಗಿತ್ತು ಅಷ್ಟೇ. ಅದೊಂದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ. ಸಿನಿಮಾಟೋಗ್ರಫಿ ಕೂಡ ಎಲ್ಲೆಲ್ಲಿ ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅಲ್ಲೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಹೃತಿಕ್ ರೋಷನ್ ಅವರ ವಾರ್ 1 ಅಲ್ಲಿರೋ BGM ಇದ್ರಲ್ಲೂ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಹೃತಿಕ್ ರೋಷನ್ ಮತ್ತೆ NTR ಅವರ ಕೆಮಿಸ್ಟ್ರಿ ಕೂಡ ಈ ಫಿಲಮ್ ಅಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಗೆಟಿವ್ಸ್ ಕಡೆ ಬರೋಣ. ಫಿಲಮ್ ಫುಲ್ ವರ್ಲ್ಡ್ ಟೂರ್ ಕರ್ಕೊಂಡು ಹೋಗುತ್ತೆ, ಆದ್ರೆ ಯಾವ ಲೊಕೇಶನ್ ರಿಯಲ್ ಅನ್ಸಲ್ಲ. ನಿಜವಾದ ಲೊಕೇಶನ್ಸ್ ಗಳಲ್ಲಿ ಶೂಟ್ ಮಾಡಿದ್ರೆ ಮೇ ಬಿ ಇನ್ನೂ ಕನ್ವಿನ್ಸಿಂಗ್ ಆಗಿರ್ತಾಯಿತೇನೋ, ಇನ್ನೂ ಚೆನ್ನಾಗಿರ್ತಾಯಿತೇನೋ. ಬರೀ 1-2 ಕಂಟ್ರಿ ತೋರಿಸಿದ್ರೆ ಸಾಕಾಗ್ತಾ ಇತ್ತು ಅಂತ ಅನ್ಸುತ್ತೆ. ಒಂದೊಂದು ಕಡೆ ಅಂತೂ ಫಾಸ್ಟ್ ಅಂಡ್ ಫ್ಯೂರಿಯಸ್ ಫಿಲಮ್ ಸೀರೀಸ್ ತರ ತುಂಬಾ ಓವರ್ ದಿ ಟಾಪ್ ಆಗಿ ಕಾಣಿಸುತ್ತೆ. ಅಂಡ್ CGI ಕೂಡ ತುಂಬಾ ಕಡೆ ಇರಿಟೇಟ್ ಮಾಡಕ್ ಶುರು ಮಾಡುತ್ತೆ. ಫಿಲಮ್ ತುಂಬಾ ಸಿಕ್ಕಾಪಟ್ಟೆ ಆಕ್ಷನ್ ಸೀಕ್ವೆನ್ಸಸ್ ಇದ್ರೂ ಎಲ್ಲೂ ಆ ಮಾಸ್ ಪಂಚ್ ಸಿಗಲ್ಲ. ಹೀರೋ ಮೊದಲು ಬಿದ್ದಿ ಆಮೇಲೆ ಎದ್ರೇನೆ ಆ ಒಂದು ಮಾಸ್ ಮೂಮೆಂಟ್ ಬಿಲ್ಡ್ ಆಗೋದು, ಅದು ಈ ಮೂವಿಲಿ ಮಿಸ್ಸಿಂಗ್ ಅಂತ ಅನ್ಸುತ್ತೆ. NTR ಅವ್ರಿಗೆ ಕೊಟ್ಟಿರೋ ರ್ಯಾಪ್ BGM ಕೂಡ ತುಂಬಾ ಲೇಮ್ ಅನ್ಸುತ್ತೆ. ಇನ್ನೂ ಒಳ್ಳೆ ಲಿರಿಸಿಸ್ಟ್ ನ ಹೈರ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಫಿಲಮ್ ಪ್ಲಾಟ್ ಬೇಸಿಕ್ ಆಗಿ ಚೆನ್ನಾಗೇ ಇದೆ, ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ನನಗೆ ಅಷ್ಟೊಂದಾಗಿ ಇಷ್ಟ ಆಗಿಲ್ಲ. ಸುಮ್ಮನೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇಂದ ಇನ್ನೊಂದು ಆಕ್ಷನ್ ಸೀಕ್ವೆನ್ಸ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲೂ ಆ ಕತೆಗೆ ಬೇಕಾಗಿರೋ ಕನೆಕ್ಟ್ ಆಗ್ಲಿ, ಡೆಪ್ತ್ ಆಗ್ಲಿ ಫೀಲ್ ಆಗಲ್ಲ. ಕಬೀರ್ ಮತ್ತೆ ಅವನ ಮಗಳು ಕ್ಯಾರೆಕ್ಟರ್ನು ಕೂಡ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಆಮೇಲೆ ಟ್ವಿಸ್ಟ್ಗಳು ಕೂಡ ತುಂಬಾ ರಿಪಿಟೇಟಿವ್ ಅಂತ ಅನ್ಸಕ್ ಶುರುವಾಗುತ್ತೆ. ಕಥೆಲಿ ಸ್ಪೆಷಲ್ ಅಂತ ಏನೂ ಇಲ್ಲ. ನೀವು ಜೇಮ್ಸ್ ಬಾಂಡ್ ಮೂವೀಸ್ನ ಫಾಲೋ ಮಾಡಿದ್ರೆ ಸೇಮ್ ಅದೇ ರಿಪಿಟೇಟಿವ್ ಸ್ಪೈ ಮೂವಿ ಮಸಾಲ ಅಷ್ಟೇ. ಸಾಂಗ್ಸ್ಗಳು ಕೂಡ ತುಂಬಾ ಅಬ್ರಪ್ಟ್ ಆಗಿ ಫಿಲಮಲ್ಲಿ ಬರುತ್ತೆ. ಮೇ ಬಿ ಈ ಫಿಲಮಲ್ಲಿರೋ ಎಲ್ಲಾ ಸಾಂಗ್ಸ್ಗಳನ್ನ ತೆಗೆದಿದ್ರು ಫಿಲಮ್ಗೆ ಏನು ಡಿಫ್ರೆನ್ಸ್ ಮಾಡ್ತಾ ಇರಲಿಲ್ಲ. ಒಂದು ಅರ್ಧ ಗಂಟೆ ಸೇವ್ ಮಾಡಿದ್ರೆ ಮೇ ಬಿ ಫಿಲಮ್ ಇನ್ನೂ ಎಂಗೇಜಿಂಗ್ ಆಗಿ ಇರ್ತಾ ಇತ್ತೇನೋ ಅಂತ ಅನ್ಸುತ್ತೆ. ಓವರ್ ಆಲ್ ಹೇಳಬೇಕು ಅಂದ್ರೆ ಮೂವಿಲಿ ಹೊಸದು ಅಂತ ಏನೂ ಇಲ್ಲ. ಸೇಮ್ ಅದೇ ಲಾರ್ಜರ್ ದ್ಯಾನ್ ಲೈಫ್ ಪ್ಲಾಟ್, ಮಧ್ಯದಲ್ಲಿ ಸ್ವಲ್ಪ ಟ್ವಿಸ್ಟ್ಗಳು ಅಷ್ಟೇ. ನೀವು ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಆಕ್ಷನ್ ಮೂವಿ ಫ್ಯಾನ್ಸ್ ಆಗಿದ್ರೆ ನಿಮ್ಗೆ ಈ ಮೂವಿ ಇಷ್ಟ ಆಗಬಹುದು. ಆದ್ರೆ ನಾರ್ಮಲ್ ಆಡಿಯನ್ಸ್ಗೆ ಇದು ತುಂಬಾ ಸುಮಾರು ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ವಾರ್ 2 ಮೂವಿ ರಿವ್ಯೂ. ನಿಮ್ಗೆ ಈ ಮೂವಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಅಂಡ್ ಇದೇ ತರದ ಕಂಟೆಂಟ್ಗೋಸ್ಕರ ಕನ್ನಡ ಪಾಪ್ ಕಲ್ಚರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.